ಇಲ್ಲಾಂದ್ರೆ ಹುಡುಕ್ಬೇಕಪ್ಪ. ಸರಿ, ಅದೇ ಸರಿ. ಹೇಗಾದರೂ ಮಾಡಿ ಅವನ್ನ ಹುಡುಕ್ತೀನಿ. ಅವನೇ ಏನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ. ಅಂತೂ ಇನ್ನೊಂದು ಸಲ ನಾವು ಭೇಟಿ ಆದರೆ ನೀನು ಮಂತ್ರಿ ಆಗಿರ್ತೀಯ. ಅಲ್ಲಿವರೆಗೂ ಬದುಕಿದ್ರೆ ಸರಿ ಕಣೋ, ಬರ್ತೀನಿ. ಸರಿ. ಸ್ವಾಮಿ, ಸ್ವಾಮಿ, ಯಾರಿದ್ದೀರಾ ಮನೆಯಲ್ಲಿ? ಯಾರು ಬೇಕಾಗಿತ್ತು? ಸ್ವಾಮಿ, ಭೂತ ಬಿಡಿಸ್ತಾರಲ್ಲ ಶ್ರೀಕಂಠ ಅನ್ನೋರ್ ಮನೆ ಇದೇನಾ? ಹೌದು, ಇದೇ ಮನೆ. ನಿಮ್ಗೇನ್ ಬೇಕಾಗಿತ್ತು? ಮಂತ್ರಿಗಳು ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕಂತೆ? ಅವನಿಂದ ನಿಮ್ಗೇನಾಗ್ಬೇಕಾಗಿತ್ತು? ಅಯ್ಯೋ, ವಿಷಯ ನಿಮ್ಗಿನ್ನೂ ಗೊತ್ತಿಲ್ವಾ? ನಮ್ಮ ಮಂತ್ರಿಗಳ ಮಗಳಿಗೆ ಭೂತ ಇಟ್ಕೊಂಡಿದೆ. ಅದನ್ನು ಬಿಡಿಸಿದವರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾರಂತೆ. ಹೌದಾ? ಈ ವಿಷಯ ನಿಜಾನಾ? ಬೇಗ ಕಳಿಸಿ, ನಮ್ಮ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಶ್ರೀಕಂಠ ಮನೇಲಿಲ್ವಲ್ಲಪ್ಪ? ಎಲ್ಲೋಗಿದ್ದಾರೆ? ಎಲ್ಲೋ ಊರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇವತ್ತೋ ನಾಳೆಲೋ ಬರ್ಬೋದು. ಬಂದ್ರೆ ತಕ್ಷಣ ಕಳಿಸಿ, ಇಲ್ಲ ಅಂದ್ರೆ ನಮ್ಮ ಮಂತ್ರಿಗಳು ಸೈನಿಕರನ್ನ ಕಳಿಸಿ ಎಳ್ಕೊಂಡು ಹೋಗ್ತಾರೆ. ಹಾಗೆ ಮಾಡಬೇಡಿಯಪ್ಪ. ಅವ್ರು ಊರಿಂದ ಬಂದ ತಕ್ಷಣ ನಾನೇ ಕಳಿಸ್ಬಿಡ್ತೀನಿ. ಸರಿನಾ? ಸರಿ, ಉದಾಸೀನ ಮಾಡಬೇಡಿ. ಉದಾಸೀನ ಮಾಡಿದ್ರೆ ನಿಮ್ಗೆಲ್ರಿಗೂ ಅಪಾಯ. ಆಯ್ತಪ್ಪ, ಹೇಳ್ತೀನಿ. ನಾನು ಹೇಳಿದ ಎಲ್ಲ ವಿಷಯಗಳು ಚೆನ್ನಾಗಿ ನೆನಪಿದೆ ತಾನೆ? ಈಗೇನ್ ಮಾಡ್ತೀರಾ ಅಳಿ ಅಂದ್ರೆ? ಹಾಗಾದ್ರೆ ನಾವೆಲ್ಲರೂ ಎಲ್ಲಿಗಾದ್ರೂ ಹೊರಟೋಗೋಣ. ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಮಂತ್ರಿ ಸೈನಿಕರು ನಿಮ್ಮನ್ನು ಹಿಡ್ಕೊಂಡ್ಬಂದು ಸೆರೆಮನೆಗೆ ಹಾಕ್ತಾರೆ. ಎಲ್ಲಿ ಹಾಕ್ತಾರೆ ಅಳಿ ಅಂದ್ರೆ? ಸೆರೆಮನೆ ಒಳಗೆ ಹಾಕ್ತಾರೆ. ಹೌದು ಮಾಲ್ತಿ, ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಂತ ಆ ಮಂತ್ರಿ ಮಗಳನ್ನ ಕಟ್ಕೊಂಡ್ ಬಂದ್ರೆ ನನ್ ಗತಿ ಏನು? ನೀನು ಈಗಲೇ ಹೋಗ್ಬೇಕು. ಎಲ್ಲಿಗೆ? ಅರಮನೆಗ? ಇಲ್ಲ, ಅಲ್ಲಿ ಹೋಗೋ ಮೊದಲು ಯಾರನ್ನು ನೋಡ್ಬೇಕು. ಆಯ್ತುರಿ, ನೀವು ಹೋಗಿ ಬನ್ನಿ. ನೀವು ಬರೋ ತನಕ ನಿಮ್ ಕ್ಷೇಮಕ್ಕೋಸ್ಕರ ನಾನು ದೇವ್ರ ಸ್ಮರಣೆ ಮಾಡ್ತೀನಿ. ಸರಿ ಮಾಲ್ತಿ, ನಾನು ಹೋಗ್ತೀನಿ. ನಿಮಗೆ ಒಳ್ಳೇದಾಗ್ಲಿ. ಆ ಮಂತ್ರಿ ಕೃಪಾ ಕಟಾಕ್ಷ ನಿಮ್ಮೇಲೆ ಬೀಳುತ್ತೆ. ಮಂತ್ರಿ ಮಗಳು ನಿಮ್ಮೇಲೆ ಆಗ್ತಾರೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಮಾಲ್ತಿ, ಎಲ್ಲ ಒಳ್ಳೇದಾಗುತ್ತೆ. ನೀನು ಧೈರ್ಯವಾಗಿರು. ನಾನು ಹೋಗಿ ಬರ್ತೀನಿ. ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ಸಿಕ್ಕಂಗಾಯ್ತು. ಸ್ವಾಮಿ, ನೀವೇ ಕಾಪಾಡಬೇಕು. ಓಹೋ, ಶ್ರೀಕಂಠ, ನಾನು ಕೊಟ್ಟ ತಾಯ್ತದಿಂದ ನಿನಗೆ ಒಳ್ಳೇದಾಗಿ ನಿನ್ನ ಆಸೆ ಈಡೇರ್ತಾ? ಈಡೇರಿತ್ತು ಸ್ವಾಮಿ. ನಾನು ಶ್ರೀಮಂತನಾಗಿ ಸುಖವಾಗಿದ್ದೇನೆ. ಆದರೆ ಅದಕ್ಕೆ ಕಾರಣ ಆ ಬುಂಡಿಯಲ್ಲಿದ್ದ ಭೂತ. ಅದು ನನಗೆ ಗೊತ್ತು. ಈಗ ಆ ಭೂತದಿಂದ ಆಪತ್ತಿಗೆ ಸಿಕ್ಕಾಕೊಂಡಿದ್ದೀನಿ. ಆ ಭೂತ ಈಗ ಮಂತ್ರಿಯ ಮಗಳನ್ನು ಹಿಡಿದಿದೆ. ಅದನ್ನ ಉಚ್ಚಾಟನೆ ಮಾಡಿದ್ರೆ ಅರ್ಧ ಆಸ್ತಿ, ಮಂತ್ರಿಯ ಮಗಳ ಜೊತೆ ಮದುವೆ, ಮಂತ್ರಿ ಆಗೋದಿಕ್ಕೆ ಒಳ್ಳೆಯ ಅವಕಾಶ. ಮಂತ್ರಿನಾಗೋದಿರ್ಲಿ ಸ್ವಾಮಿ, ಭೂತ ಬಿಡಿಸದೇ ಇದ್ರೆ ಸೆರೆಮನೆ ವಾಸ, ಇಲ್ಲಾಂದ್ರೆ ಪ್ರಾಣಕ್ಕೆ ಕುತ್ತು. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ನನ್ನ ತಂಟೆಗೆ ಬಂದ್ರೆ ನನ್ನನ್ನೇ ಹಿಡ್ಕೊತೀನಿ ಅಂತ ಎಚ್ಚರಿಕೆ ನೀಡಿದೆ ಆ ಭೂತ. ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಸ್ವಾಮಿ. ಸಮಸ್ಯೆ ಗಂಭೀರವಾಗೇ ಇದೆ. ಈ ಭೂತಕ್ಕೆ ಪಾಠ ಕಲಿಸುವಂತ ಮಂತ್ರ ನನ್ನ ಬಳಿ ಇದೆ. ಅದನ್ನ ನಾನೇ ಮಾಡ್ತೇನೆ. ಏನ್ ಸ್ವಾಮಿ, ನಿಮ್ಗೆ ಮಂತ್ರಿ ಮಗಳು ಮದುವೆಯಾಗಿ ಮಂತ್ರಿನಾಗೋ ಆಸೆನಾ? ಸನ್ಯಾಸಿಯಾದವನು ಮಂತ್ರಿ ಆಗ್ಬಾರ್ದು ಅಂತ ಏನು ಇಲ್ವಲ್ಲ, ಯಾಕಾಗ್ಬಾರ್ದು? ಸರ್ವ ಸಂಘ ಪರತ್ಯಾಗಿಗಳಾದ ತಾವು ಮಂತ್ರಿನಾಗ
ನನ್ನಲ್ಲಿರೋ ವ್ಯಾಮೋಹನ ಪೂರ್ತಿ ವ್ಯಾಮೋಹ ಗೆದ್ದಿದ್ರೆ ನಾನು ಮುಕ್ತಿ ಹೊಂದಿ ಇಷ್ಟೊತ್ತಿಗೆ ಕೈಲಾಸದಲ್ಲಿರ್ತಿದ್ದೆ. ನನ್ನ ಅದೃಷ್ಟದಲ್ಲಿ ಹಾಗೆ ಬರ್ತಿದ್ರೆ ಅದನ್ನ ಮೀರೋ ಶಕ್ತಿ ಯಾರಿಗೂ ಇಲ್ಲ. ಬೇಡಿ ಸ್ವಾಮಿ, ನನಗೆ ಮಂತ್ರೋಪದೇಶ ಮಾಡಿ ನಾನು ಆ ಭೂತನ ಓಡಿಸ್ತೀನಿ, ಪ್ರಾಣಾಪಾಯದಿಂದ ಪಾರಾಗ್ತೀನಿ. ಆದರೆ ಆ ಮಂತ್ರವನ್ನ ನಾನು ಯಾರಿಗೂ ಉಪದೇಶ ಮಾಡೋ ಹಾಗಿಲ್ಲ. ಅದನ್ನ ಮೌನವಾಗಿ ಉಚ್ಚರಿಸಬೇಕು. ಆ ಮಂತ್ರ ಸಿದ್ಧಿಸೋದಿಕ್ಕೆ ನಾನು 5 ವರ್ಷ ತಪಸ್ ಮಾಡಿದ್ದೀನಿ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಸ್ವಾಮಿ? ನಾನು ನಿನ್ನ ಜೊತೆ ಬರ್ತೇನೆ. ನಾನು ಹೊರಗಡೆ ಇರ್ತೇನೆ, ನೀನು ಒಳಗಡೆ ಹೋಗಿ ನಿನ್ನ ಗಾಜಿನ ಬುಡ್ಡಿಯ ಮುಚ್ಚಳ ತೆಗೆದು ಆ ಭೂತವನ್ನ ಒಳಕ್ ಸೇರ್ಕು ಅಂತ ಹೇಳು. ಅದು ನನ್ನ ನೋಡ್ಕೊಂಡ್ರೆ ಆಗ ನಾನು ಬಂದು ಆ ಭೂತದಿಂದ ನಿನ್ನನ್ನು ಬಿಡಿಸ್ತೇನೆ. ಈಗ ಉಳಿದಿರೋದು ನೀನು ಒಂದೇ ದಾರಿ. ಪ್ರಾಣ ಮುಖ್ಯನ ಆಸ್ತಿ ಮುಖ್ಯನ, ಅದನ್ನ ನೀನೇ ನಿರ್ಧಾರ ಮಾಡು. ಅಯ್ಯೋ, ಪ್ರಾಣವೇ ಮುಖ್ಯ ಸ್ವಾಮಿ. ಕನ್ನಡಿ ಗಂಟಿಗಿಂತ ಕೈ ನಿಲ್ಲೋ ದಂಟೆ ಮೇಲು ಅಂತ ಗಾದೆ ಮಾತು ಹೇಳ್ತಾರೆ. ಸರಿ, ಬಾ. ಆ ಶ್ರೀಮಂತನ ಮಗಳಿಗೆ ಹಿಡಿದಿದ್ದ ಭೂತವನ್ನು ಬಿಡಿಸಿದ್ದು ನೀವೇ ಏನು? ಹೌದು ಮಂತ್ರಿಗಳೇ, ನಾನೇ. ನನ್ನ ಹೆಸರು ಶ್ರೀಕಂಠ ಅಂತ. ಇವನು ಇವರು ನನ್ನ ಗುರುಗಳು. ಈಗ ನನ್ನ ಮಗಳಿಗೆ ಹಿಡಿದಿರೋ ಭೂತವನ್ನ ಯಾರು ಬಿಡಿಸೋದು? ನೀವಾ ಇವರ? ನಾನೇ ಪ್ರಯತ್ನ ಮಾಡ್ತೀನಿ. ನನ್ನಿಂದ ಆಗದೆ ಇದ್ರೆ ನಮ್ಮ ಗುರುಗಳು ಸಹಾಯ ಮಾಡ್ತಾರೆ. ನನ್ನ ಘೋಷಣೆಯನ್ನ ಕೇಳಿದಿರಿ ತಾನೆ? ಕೇಳಿದ್ದೆ. ಭೂತವನ್ನ ಉಚ್ಚಾಟನೆ ಮಾಡಿದವರಿಗೆ ನಿಮ್ಮ ಮಗಳೊಂದಿಗೆ ವಿವಾಹ ಮತ್ತು ಅರ್ಧ ಆಸ್ತಿ. ಅದರ ಆಸೆ ನಿಮ್ಮೂ ಇರೋ ಹಾಗಿದೆ. ನನ್ನ ಆಸೆ ಮುಖ್ಯವಲ್ಲ ಮಂತ್ರಿಗಳೇ. ಭೂತವನ್ನ ಯಾರೇ ಬಿಡಿಸಿದ್ರು ನೀವು ನಿಮ್ಮ ಮಾತಿನ ಹಾಗೆ ನಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ನಾನು ನನ್ನ ಮಾತನ್ನು ತಪ್ಪೋದಿಲ್ಲ. ಶ್ರೀಕಂಠ, ನೀವು ವಯಸ್ಸಲ್ಲಿ ಕಿರಿಯವರು, ತೇಜೋವಂತರು. ನೀವು ನನ್ನ ಮಗಳನ್ನು ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ. ಭೂತವನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ನೋಡಿ. ಒಟ್ಟಿನಲ್ಲಿ ನನ್ನ ಮಗಳು ಮೊದಲಂತಾದ್ರೆ ಸಾಕು. ಹೋಗು ಶ್ರೀಕಂಠ, ಪ್ರಯತ್ನ ಮಾಡು. ಹೋಗು ಶ್ರೀಕಂಠ, ಪ್ರಯತ್ನ ಮಾಡು. ಯಾರು ನೀನು? ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನಾನು ನಿನ್ನ ಓಡ್ಸಕ್ ಬಂದೆ. ನೀನು ನನ್ನನ್ನು ಓಡಿಸ್ತೀಯ? ಎಷ್ಟು ಧೈರ್ಯ ನಿನ್ಗೆ? ನೀನು ನನ್ನನ್ನು ಓಡಿಸಿದ್ರೆ ನಾನು ನಿನ್ನ ಸುಮ್ಮನೆ ಬಿಡ್ತೀನ. ಕಚ 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 ಅಂತ ತಿಂದು ಬಿಡ್ತೀನಿ. ಅಯ್ಯೋ, ಬೇಡ ಬೇಡ, ನಾನು ತಿನ್ಬೇಡ. ಹಾಗಾದ್ರೆ ಹೋಗು, ಹೊರಟೋಗು, ನನ್ನ ತಂಟೆಗೆ ಬರಬೇಡ. ಬುದ್ಧಿಭೂತ, ನಾನು ಯಾರು ಗೊತ್ತಾಗಿಲ್ವಾ? ನೀನಾ ಇಲ್ಲಿಗೆ ಯಾಕೆ ಬರ್ದೆ? ಬರ್ಬೇಡ ಅಂತ ಹೇಳಿರ್ಲಿಲ್ಲ? ದರಿದ್ರ ಮನುಷ್ಯರು, ಉಪಕಾರ ಸ್ಮರಣೆನೇ ಇಲ್ಲ. ದರಿದ್ರನಾಗಿದ್ದ ನೀನು ಶ್ರೀಮಂತನಾದೆ. ಈಗ ದುರಾಸೆಯಿಂದ ಇಲ್ಲಿಗೆ ಬಂದಿದ್ಯಾ? ಹೋಗು, ಹೊರಟೋಗು, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏ ಬುದ್ಧಿಭೂತ, ನೀನ್ ಪಾಡಿಗೆ ನೀನಿರ್ದೆ ಮನುಷ್ಯರಿಗೆ ಯಾಕೂ ಕಷ್ಟ ಕೊಡ್ತೀಯ? ಬಾ ಸೇರ್ಕೊ, ಬಾ ಬಾ, ಈ ಬುಡ್ಡಿಯಲ್ಲಿ ಸೇರ್ಕೊ, ಬಾ. ಇಲ್ಲ, ನೀನ್ ಈ ಬುಡ್ಡಿ ಒಳಗೆ ಸೇರ್ಕೊಂಡೆ, ನಾನು ಆಚೆ ಹೋಗಲ್ಲ. ಅಮ್ಮ,
ಅಪ್ಪಾಜಿ ಯಾರಿದಿಲ್ಲ ಏನಾಯ್ತು? ದೇವ್ರ ಇದರಿಂದ ನಿನ್ ಗುಣವಾಯ್ತಲ್ಲ ಸಾಕಮ್ಮ. ನಾನ್ ಕಾಪಾಡ್ತೀನಿ. ನೀನ್ಯಾರೋ ನನ್ನ ತಂಟೆ ಬಂದ್ರೆ ಗೊತ್ತಲ್ವಾ ಏನಾಗುತ್ತೆ ಅಂತ? ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ನಿನ್ ಕೈಯಿಂದ ಏನ್ ಸಾಧ್ಯ? ಇನ್ನ ನೀನು ಎಲ್ಲೂ ಹೋಗೋಕ್ಕಾಗಲ್ಲ, ಯಾವ ಮನುಷ್ಯನು ತೊಂದರೆ ಕೊಡೋಕ್ಕಾಗಲ್ಲ. ನಿನ್ನ ಭೂಮಿ ಒಳಗಡೆ ಸೇರಿಸ್ಬಿಡ್ತೀನಿ. ಸ್ವಾಮಿಗಳೇ, ಶ್ರೀಕಂಠ, ನಿನ್ನ ಮಾತಿನ ಪ್ರಕಾರ ನನ್ನ ಮಗಳನ್ನ ಹಾಗೂ ನನ್ನ ಎಲ್ಲ ಆಸ್ತಿಯನ್ನ ನಿನಗೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಪ್ಪ. ಇಲ್ಲ ಮಂತ್ರಿವರ್ಯ, ನಿಮ್ಮ ಮಗಳಿಂದ ಭೂತ ಬಿಡಿಸಿದ್ದು ನಾನಲ್ಲ, ಸ್ವಾಮಿಗಳು. ನಿಮ್ಮ ಮಗಳು ನಿಮ್ಮ ಆಸ್ತಿ ಸ್ವಾಮಿಯವರಿಗೆ ಕೊಡ್ಬೇಕಂತ ಕೇಳ್ತೀನಿ. ಶ್ರೀಕಂಠ, ಮಂತ್ರಿವರ್ಯ, ಈ ಭೂತವನ್ನು ಹಿಡಿದಿದ್ದು ನಾನೇ ಆದರೂ ನಿಮ್ಮ ಮಗಳಿಗೆ ಭೂತ ಬಿಡಿಸಿದ್ದು ಶ್ರೀಕಂಠನೇ. ಹಾಗಾಗಿ ಇವೆಲ್ಲವೂ ಶ್ರೀಕಂಠನ್ಗೆ ಸೇರಬೇಕು. ಇಲ್ಲ ಸ್ವಾಮಿಗಳೇ, ಈ ಪುರಸ್ಕಾರಕ್ಕೆ ತಕ್ಕವನಲ್ಲ ನಾನು. ಮನುಷ್ಯನಾಗಿ ಭೂತಕ್ಕಿಂತ ನೀಚನಾದೆ. ಕ್ಷಮಿಸಿ, ಕ್ಷಮಿಸಿ. ರಾಜ ವಿಕ್ರಮ, ಎಂಥ ಒಳ್ಳೆಯ ಅವಕಾಶ. ಶ್ರೀಕಂಠ ಮಂತ್ರಿಯಾಗಬಹುದಾಗಿತ್ತು, ಮಂತ್ರಿಯ ಮಗಳ ಗಂಡನಾಗಬಹುದಾಗಿತ್ತು, ವೈಭವದಿಂದ ಬಾಳಬಹುದಾಗಿತ್ತು. ಆದರೆ ಎಲ್ಲವನ್ನೂ ಬಿಟ್ಟು ಹೊರಟು ಹೋದ. ಯಾಕೆ? ತಾನು ಭೂತಕ್ಕಿಂತ ನೀಚ ಅಂತ ಯಾಕೆ ಹೇಳ್ದ? ಅದೃಷ್ಟ ತಾನಾಗೇ ಒಲಿದು ಬಂದಾಗ ಬೇಡ ಅಂತ ಯಾಕೆ ತಿರಸ್ಕರಿಸಿದ? ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದು ನೀನು ಹೇಳದೆ ಹೋದ್ರೆ ನಿನ್ನ ತಲೆ ಸಿಡಿದು 1000 ಹೋಳಾಗುತ್ತದೆ. ಬೇತಾಳ, ಶ್ರೀಕಂಠ ತುಂಬಾ ವಿವೇಚನೆಯಿಂದ ನಡೆದುಕೊಂಡಿದ್ದಾನೆ. ಅವನು ಭೂತ ಬಿಡಿಸಲು ಬಂದದ್ದು ಆಸೆಯಿಂದಲ್ಲ, ಮಂತ್ರಿ ಏನು ಮಾಡುತ್ತಾನೋ ಎಂಬ ಭಯದಿಂದ. ಮನಸ್ಸಿನಲ್ಲಿ ಅವನಿಗೆ ಭಯವಿತ್ತು. ಜೊತೆಗೆ ತನಗೆ ಉಪಕಾರ ಮಾಡಿದ ಭೂತಕ್ಕೆ ಅಪಕಾರ ಮಾಡಿದನೆಂಬ ನೋವಿನಿಂದ ಅವನು ತಾನು ಭೂತಕ್ಕಿಂತ ನೀಚನೆಂದು ಹೇಳಿದ. ಜೊತೆಗೆ ತಾನು ಮಂತ್ರಿಯ ಮಗಳ ಮದುವೆಯಾದರೆ ತನ್ನ ಹೆಂಡತಿಗೆ ದ್ರೋಹ ಮಾಡಿದಂತಾಗುವುದೆಂದು ಅವನು ಮೊದಲೇ ಯೋಚಿಸಿದ್ದ. ಆದ್ದರಿಂದ ಕರ್ತವ್ಯ ಮುಗಿದ ಮೇಲೆ ಅವನು ಯಾವುದಕ್ಕೂ ಆಸೆ ಪಡದೆ ತನ್ನ ಪಾಡಿಗೆ ತಾನು ಹೊರಟು ಹೋದ. ಅಯ್ಯ ರಾಜೇಂದ್ರ, ನಿನ್ನ ಉತ್ತರ ಮೆಚ್ಚಲೇಬೇಕಾದ್ದು. ಆಸೆ ಇರಬೇಕು ನಿಜ, ಆದರೆ ದುರಾಸೆ ಇರಬಾರದು ಅನ್ನೋ ತತ್ವನ ಶ್ರೀಕಂಠ ಅರ್ಥ ಮಾಡಿಕೊಂಡ. ಆದರೇನು ಮಾಡಲಿ, ನೀನು ಮಾತನಾಡಿ ಮೌನ ಮುರಿದೆ. ನಾನು ಹೊರಟೆ.